ಇಲ್ಲಿಯವರೆಗೂ ನಡೀತಾ ಇದ್ದಂಥ ಬಿಡದಿ ಟೌನ್ಶಿಪ್ ವಿಚಾರ ಇವತ್ತು ಒಂದು ಹಂತಕ್ಕೆ ಮುಂದೆ ಹೋಯಿತು. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ 500 ದಿನಗಳ ಹೋರಾಟ, ಸರ್ವೆಗೆ ಹೋದ ಅಧಿಕಾರಿಗಳು ಪೊಲೀಸರ ಮೇಲೆ ಮಹಿಳೆಯರ ಪೊರಕೆ ದಾಳಿ ನಡೆಸಿದ ಬೆನ್ನಲ್ಲೇ ಯೋಜನೆಯನ್ನ 2 ತಿಂಗಳು ಮಟ್ಟಿಗೆ ತಾತ್ಕಾಲಿಕವಾಗಿ ಯೋಜನೆಯನ್ನ ಸ್ಥಗಿತಗೊಳಿಸಿಲ್ಲ, ಭೂಮಿಯನ್ನ ಅಲ್ಲಿ ಸ್ವಾಧೀನಪಡಿಸಿಕೊಳ್ಳೋದನ್ನ ಸಮಿತಿ ರಚನೆ ಮಾಡಿ ಮುಂದಿನ ನಿರ್ಧಾರವನ್ನು ಕೊಡೋರಾದ್ರೆ ಕೊಡಬಹುದು, ಈಗಲೂ ಕೊಡಬಹುದು, ಅದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಆದರೆ ಕೊಡದೇ ಇರೋರ ವಿಚಾರದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ. ರೈತರ ಅಭಿಪ್ರಾಯ ಸಂಗ್ರಹಕ್ಕಾಗಿ ಸಮಿತಿಯೊಂದನ್ನು ರಚನೆ ಮಾಡಲಾಗ್ತಾ ಇದೆ, ಇನ್ನೂ ಮಾಡಿಲ್ಲ. ಇದು ಕೊಡುವ ವರದಿಯ ಮೇಲೆ ಮುಂದಿನ ಹೆಜ್ಜೆ ಇಡೋಕೆ ಸರ್ಕಾರ ತೀರ್ಮಾನವನ್ನು ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಯೋಜನೆಯನ್ನು ನಿಲ್ಲಿಸಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ನಾವು ಪಡೆಯೋದಿಲ್ಲ, ಯಾರು ಸ್ವಇಚ್ಛೆಯಿಂದ ಕೊಡ್ತಾರೆ ಅವರದ್ದು ಮಾತ್ರ ಪಡಿತೀವಿ ಅಂತ ಹೇಳಿದ್ದಾರೆ. ಯಾವ ಸ್ಟ್ರೈಕು ಮಾಡೋಕ್ಕೆ ಹೋಗ್ಬಿಡಿ, ನೆಮ್ಮದಿಯಾಗಿರಿ, ಬೇಕಾದರೆ ನನಗೇನೆ ಬಂದುಬಿಟ್ಟು ಪೊರಕೆಯಿಂದ ಹೊಡೆಸ್ಕೋತೀನಿ, ತಪ್ಪು ಏನು ಮಾಡಿದ್ದೀನಿ ಅಂತ ಹೇಳಿ ಮೊದಲು. ಅಧಿಕಾರಿಗಳಿಗೆ ಹೊಡೆಯೋದು ಬೇಡ ಅಂದರು. ಅಲ್ಲದೆ ಕುಮಾರಸ್ವಾಮಿಯವರ ನಿರ್ಧಾರವನ್ನು ನಾನು ಮುಂದುವರಿಸಿದ್ದೇನೆ. ಕುಮಾರಣ್ಣ 8,000 ಅಡಿ ಅಂದಿದ್ರು, ನಾನು 9,000 ಅಡಿ ಅಂತ ಮಾಡಿದ್ದೆ. ಈಗಾಗಲೇ ಜಾರಿ ಇರುವ ರೆಡ್ ಝೋನ್ ಮುಂದುವರಿಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಯೋಜನೆ 2 ತಿಂಗಳು ತಾತ್ಕಾಲಿಕ ಸ್ಥಗಿತ ಮಾಡ್ತೀನಿ ಅಂತ CM ಹೇಳಿದರೂ ಕೂಡ ಯೋಜನೆ ಅಲ್ಲ, ಅದು ಪದೇ ಪದೇ ನಿಮ್ಮ ಅಲ್ಲಿ ತಗೊಳ್ಳುವಂಥ ಜಮೀನಿನ ವಿಚಾರದಲ್ಲಿ ಮಾತ್ರ, ಯೋಜನೆ ಸ್ಥಗಿತ ಅಲ್ಲ. ಈ ಮಧ್ಯೆ ಟೌನ್ಶಿಪ್ ವ್ಯಾಪ್ತಿಯ 4 ಕಂದಾಯ ಗ್ರಾಮಗಳಾದಂತಹ ಬನ್ನಿಗೇರಿ, ಅರಳಾಳು ಸಂದ್ರ, KG ಗೊಲ್ಲರಪಾಳ್ಯ, ಹೊಸೂರು ಗ್ರಾಮಗಳ ಜಮೀನು ಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆ 2ನೇ ಹಂತದ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಓಕೆ, ಹಾಗಾದರೆ ಮತ್ತೆ 4 ಗ್ರಾಮಗಳ ಭೂಮಿ ಸ್ವಾಧೀನಕ್ಕೆ ಏನು ಅಧಿಸೂಚನೆ ಹೊರಡಿಸಿದ್ದಾರೆ, ಎಲ್ಲೆಲ್ಲಿ ಅಂತಕ್ಕಂಥದ್ದನ್ನು ನೋಡ್ಬೋಣ. KG ಗೊಲ್ಲರಪಾಳ್ಯ ಈ ಗ್ರಾಮದ 221 ರೈತರ 315 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಆಗಿದೆ. ಬನ್ನಿಗಿರಿ ಗ್ರಾಮದ 1205 ರೈತರ 755 ಎಕರೆ ಜಮೀನು, ಅರಳಾಳು ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಮತ್ತು ಹೊಸೂರು ಗ್ರಾಮದ 2995 ರೈತರ 2390 ಎಕರೆ ಜಮೀನು. ಈ ಲೆಕ್ಕಾಚಾರ ನೋಡೋದಾದರೆ ಒಬ್ಬೊಬ್ಬ ರೈತರಿಗೆ 1 ಎಕರೆನೂ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. 10 ಗುಂಟೆ, 15 ಗುಂಟೆ, 20 ಗುಂಟೆ, ಅರ್ಧ ಎಕರೆ ಈ ಥರ ಇಟ್ಕೊಂಡಿರ್ಬೋದು. ಬಟ್ ಎನಿವೇ ನೋಟಿಫಿಕೇಷನ್ ಮಾಡಿದ್ದಾರೆ ಸರ್ಕಾರದವರು. ಬಟ್ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾವು 2 ತಿಂಗಳು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಭೂಮಿ ಕೊಡೋದಕ್ಕೆ ಮುಂದಾಗವರು ಕೊಡ್ಬೋದಲ್ಲ, ಅವ್ರಿಗಾದರೂ ಒಂದು ನೋಟಿಫಿಕೇಷನ್ ಹೊರಡಿಸ್ಬೇಕಲ್ಲ ಕಾನೂನಾತ್ಮಕವಾಗಿ. ಆ ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರವನ್ನು ಇವತ್ತು ಅವರು ಹೊರಡಿಸಿದ್ದಾರೆ. ಇದು ಸರ್ಕಾರದ ಯೋಜನೆ ನಡೀತದೆ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ, ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನ ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು ಅನ್ನೋದನ್ನ ನಾನು ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ಮಾಡ್ತೀನಿ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಸ್ವಯಂ ಇಚ್ಛೆಯಿಂದ ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ. ಯಾರು ದಣು ತಗೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದ್ರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ, ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ರೆಡ್ ಝೋನು, ಗ್ರೀನ್ ಝೋನ್ಗೂ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿತದೆ. ಕುಮಾರಣ್ಣ 8,000 ಅಂತ ಹೇಳಿದ್ರು, ನಾನು ಇಲ್ಲ 50% 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳ ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾರಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ರೈತರನ್ನ ತಪ್ಪುದಾರಿಗೆ ಹಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನಗಿಷ್ಟ ಇಲ್ಲ. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ, ಯಾರಿಗೆ ಮನಸ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ಅಲ್ಲ, ಇದೊಂದು ಫೇರ್ ಡಿಸಿಷನ್ ಅಂತ ಅನ್ಸುತ್ತಲ್ವಾ ಡಿ ಕೆ ಶಿವಕುಮಾರ್ ತಗೊಂಡಿರೋದು. ನೀವು ಇಷ್ಟ ಇದ್ದವ್ರು ಕೊಡಿ, ಇಷ್ಟ ಇಲ್ಲದವ್ರು ಬೇಡ, ಆಯಿತಾ. ನಾವೇನು ಬಲವಂತವಾಗಿ ನಿಮ್ಮ ಹತ್ರ ಕಿತ್ಕೊಳ್ಳಲ್ಲ. ಇದನ್ನು ಮೊದಲೇ ಹೇಳಿದ್ದಿದ್ರೆ ಮೋಸ್ಟ್ಲಿ ರೈತರು ಅಷ್ಟೊಂದು ರೊಚ್ಚಿಗೇಳ್ತಾ ಇರಲಿಲ್ವಾ ಅಂತ.
ಎಕ್ಸಾಕ್ಟ್ಲಿ 500 ದಿನಗಳಿಂದ ನಡೀತಾ ಇರುವಂತಹ ಈ ಪ್ರತಿಭಟನೆಯ ವಿಚಾರದಲ್ಲಿ ಕುಮಾರಸ್ವಾಮಿಯವರಿಗೂ ಯಾವಾಗ ಜ್ಞಾಪಕ ಆಯ್ತಿದು? ಮೊದಲನೇ ದಿನದಿಂದಲೂ ಕೂಡ ಈ ವಿಚಾರದಲ್ಲಿ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿಲ್ಲ, ಇರಲಿಲ್ಲ. ಆಗಲಿಲ್ಲ. ಅವ್ರು ಯಾವಾಗ ಎಂಟ್ರಿ ಆದರು? ಅವ್ರಿಗೇನು ಆಸಕ್ತಿ? ಅದು ಒಂದು ಕಡೆಗೆ. ಮಾನ್ಯ ಡಿ ಕೆ ಶಿವಕುಮಾರಲ್ಲಿ ಆಸಕ್ತಿ ಏನು? ಅಲ್ಲಿ ಮಾಗಡಿಯಲ್ಲಿರುವಂಥ ಬಾಲಕೃಷ್ಣ ಅವ್ರಿಗೆ ಏನು ಆಸಕ್ತಿ ಇದೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆಸಕ್ತಿ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ಕ್ಲಿಯರ್ ಆಗಿ. ಮೇಲ್ನೋಟಕ್ಕೆ ಎಲ್ಲರಿಗೂ ಹೇಳ್ತಾ ಇರೋದು ಇದು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿಚಾರದಲ್ಲಿ ಒಂದಿಷ್ಟು ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹೇಳಿ. ಬಟ್ ಇವತ್ತು ಕ್ಲಿಯರ್ ಕಟ್ ಆಗಿ ಅಂತೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಒತ್ತಾಯಪೂರ್ವಕವಾಗಿ ಅಂತೂ ತಗೊಳ್ಳೋದಿಲ್ಲ, ನಾವು ಸ್ವಾಧೀನ ಪಡಿಸ್ಕೊಳ್ಳೋದಿಲ್ಲ. ಒಂದು ಸಮಿತಿ ಅಲ್ಲಿರುವಂಥವ್ರು ಏನು ಕೇಳ್ತಾ ಇದ್ರು, ನಮ್ಮನ್ನು ಆಲಿಸಕ್ಕೆ ನೀವು ಯಾರು ಬರಲಿಲ್ಲ. ಸೊ ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಸಮಿತಿಯಲ್ಲಿ ನೀವೇನು ಹೇಳಬೇಕಾಗಿದ್ದು ಅದನ್ನು ಹೇಳ್ಕೊಳ್ಳಿ, ಮುಂದಿನ ನಿರ್ಧಾರವನ್ನು ಅವ್ರು ಮಾಡ್ತಾರೆ. ಬಟ್ ನನಗೆ ಈ ವಿಚಾರದಲ್ಲಿ ನೀವಾಗಲೂ ಹೇಳ್ತಾ ಇದ್ರಿ, ಇದರಲ್ಲಿ 1 ಎಕರೆ 2 ಎಕರೆ, ಇಲ್ಲಿ 5 ಎಕರೆ 10 ಎಕರೆ ಇರೋರಿಗೆ ಸಮಸ್ಯೆ ಇಲ್ಲ ಅರವಿಂದ್. ಇಲ್ಲಿ ಸಮಸ್ಯೆ ಇರುವಂಥದ್ದು ಪಾಪ 1 ಎಕರೆ ಅರ್ಧ ಎಕರೆ ಈ ತರ ಹೊಂದಿದಂಥ ರೈತರಿಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ಅಂಥವ್ರಿಗೆ ಆಗ್ತಾ ಇರೋ ಸಮಸ್ಯೆ. ಎರಡನೇ, ಇಲ್ಲಿ ನನಗೊಂದು ಬಹಳ ದೊಡ್ಡ ಒಂದು ವಾಸನೆ ಬರ್ತಾ ಇದೆ ಅಲ್ಲೊಂದು, ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಅಲ್ಲಲ್ಲಿ ಕೇಳ್ತಾ ಇರೋದು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗಿದೆ. ಈ 9600 ಎಕರೆ ಏನು ಈ ಯೋಜನೆಗಂತ ಮೀಸಲಿಡ್ತಾ ಇದ್ದಾರೆ, ಇದರಲ್ಲಿ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಕೊಟ್ಟಂತಹ ವರದಿಯ ಪ್ರಕಾರ 2600 ಎಕರೆ ಸರ್ಕಾರಿ ಭೂಮಿ ಇತ್ತು ಅಂತ. 2600 ಎಕರೆ ಅಲ್ವಾ? ಗೋಮಾಳ, ಕೆರೆ ಎಲ್ಲ ಸೇರಿ. ಅವಾಗ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಇದನ್ನು ಹೊರಡಿಸಿದ್ದಾರೆ ಅಂದಮೇಲೆ ಈಗಲೂ ಅದು 2600 ಎಕರೆ ಇರಬೇಕಲ್ವಾ? ಬಟ್ ಈಗ ಅಲ್ಲಿ ಹೇಳ್ತಾ ಇರುವಂಥ ಲೆಕ್ಕ 800 ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ. ಈ ಇನ್ನುಳಿದಂಥ ಭೂಮಿ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಒಂದಿದೆ, ಒಂದು ಪ್ರಶ್ನೆ ಇದೆ. ಆರೋಪಗಳು ಏನು ಬರ್ತಾ ಇದೆ ಅಂತಂದರೆ, ನಂದೊಂದು ಜಮೀನಿದೆ, ನನ್ನ ಜಮೀನು ಪಕ್ಕದಲ್ಲಿ ಸರ್ಕಾರಿ ಜಮೀನಿದೆ, ನಾನು ಅದಕ್ಕೆ ಬಿ ಖರಾಬು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ನಾನು ಕೇಳ್ಕೊಳ್ತೀನಿ, ಅದನ್ನು ನನಗೆ ಸೇರಿಸ್ಕೊಡಿ ಅಂತ ಹೇಳಿ. ಈಗ ನಡೆದಿರುವಂಥ ಆರೋಪಗಳು ಏನು ಬರ್ತಾ ಇದೆ ಅಂದರೆ, ಆ ಜಮೀನನ್ನು ಇವನಿಗೆ ಸೇರಿಸಿಕೊಟ್ಬಿಡೋದು, ಸೇರಿಸಿಕೊಟ್ಟು ಈ ಇನ್ನುಳಿದಂಥ ಜಮೀನನ್ನು ಇನ್ಯಾರ್ದೋ ಹೆಸರಿನಲ್ಲಿ ಮಾಡ್ಕೊಳ್ಳುವಂಥ ಕೆಲಸ ಈಗ ಕೊಟ್ಬಿಟ್ರು. ಈ ಬಂದಿರೋವಂಥ 1 ಎಕರೆನೋ 2 ಎಕರೆನೋ ಸರ್ಕಾರಿ ಜಮೀನು ಇರುತ್ತೆ ಅಲ್ಲ, ಅದಕ್ಕೆ ದುಡ್ಡು ಬರುತ್ತೆ ಅಲ್ಲ, ಆ ದುಡ್ಡನ್ನು ಪಡೆಯುವಂಥ ಒಂದು ದೊಡ್ಡ ದಂಧೆ ನಡೀತಾ ಇದೆ ಅನ್ನುವಂಥ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಬಹುದೊಡ್ಡ ಆರೋಪ, ಸ್ಥಳೀಯವಾಗಿ ಹೇಳ್ತಾ ಇರುವಂಥ ಆರೋಪವನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಆ ಬಗ್ಗೆ ಅನುಮಾನ ಯಾಕೆ ಬರ್ತಾ ಇದೆ ಅಂತಂದರೆ, ಆರಂಭದಲ್ಲಿ ನೀವು ಹೇಳಿರುವಂಥ 2600 ಎಕರೆ ಜಮೀನು, 2600 2700 ಎಕರೆ ಸರ್ಕಾರಿ ಜಮೀನೇನಿದೆ ಅಂತ ಹೇಳಿದ್ರಿ, ಅದೀಗ 800 ಎಕರೆಗೆ ಯಾಕೆ ಬಂದು ಕೂತು ಅನ್ನುವಂಥದ್ದು. ಓಕೆ, ನಾವು ಅವ್ರು ಕೇಳಿದ್ರು, ಅವ್ರ ಅಪ್ಲಿಕೇಶನನ್ನು ಬೇಗ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಅವ್ರ ಅಪ್ಲಿಕೇಶನನ್ನು 10-15 ವರ್ಷಗಳಿಂದ ಈ ಬಿ ಖರಾಬ್ ಇರುವಂಥ ಜಮೀನುಗಳನ್ನು ನಮಗೆ ಮಾಡಿಕೊಡಿ ಅಂತೇಳಿ ಅರ್ಜಿ ಹಾಕೊಂಡು ಕೂತಿರುವಂಥವ್ರನ್ನ ಎಷ್ಟು ಜನ ತೋರಿಸ್ಲಿ ನಾನು? ನನ್ನ 5 ಎಕರೆ ಜಮೀನಿದೆಯಪ್ಪ, ನಂದು ನನ್ನ ಪಕ್ಕದಲ್ಲಿ 1-2 ಎಕರೆ ಜಮೀನಿದೆ, ಅದನ್ನು ಬಿ ಖರಾಬ್ ಇದೆ, ನನಗೆ ಮಾಡಿಕೊಡಿ, ನಾನೇ ನೋಡ್ಕೊಳ್ತೀನಿ ಅನ್ನುವಂಥ ಅರ್ಜಿಯನ್ನು ಹಾಕಿದಾಗ ಸ್ಥಳೀಯವಾಗಿರುವಂಥವ್ರು ಮಾನ್ಯ ಶಾಸಕರದಕ್ಕೆ ಬರ್ತಾರೆ, ಅವ್ರದ್ದೊಂದು ಕಮಿಟಿ ಇರುತ್ತೆ, ಅವ್ರು ಕೂತ್ಕೊಂಡು ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಎಲ್ಲ ಕಡೆನೂ ಹೇಳ್ತಾ ಇದ್ದೀನಿ, ಆ ಅಪ್ಲಿಕೇಶನ್ನೇ ಇನ್ನೂ ಕೂಡ ಎಲ್ಲೂ ಮೂವ್ ಆಗದೆ ಇರುವಂಥ ಟೈಮಲ್ಲಿ 10-15 ವರ್ಷಗಳಿಂದ ಇದು ಕಳೆದ 1-1.5 ವರ್ಷ 2 ವರ್ಷದೊಳಗಡೆಗೇನೆ ಆಲ್ಮೋಸ್ಟ್ ಆಲ್ ಈ ಅಪ್ಲಿಕೇಶನ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು 2600-700 ಎಕರೆ ಇರುವಂಥ ಸರ್ಕಾರಿ ಭೂಮಿ 800 ಎಕರೆಗೆ ಹೆಂಗೆ ಬಂದು ಕೂತು ಅನ್ನುವಂಥದ್ದು ಮೂಲವಾಗಿರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡುವಂಥ ಕೆಲಸ ಯಾರು ಮಾಡ್ತಾರೆ? ಇದಕ್ಕೊಂದು ಕ್ಲಾರಿಫಿಕೇಶನನ್ನು ಕೊಡಬೇಕಾಗಿದೆ. ನೋಡೋಣ ಯಾರು ಕೊಡ್ತಾರೆ, ಏನು ಮಾಡ್ತಾರೆ ಅಂಥೇಳಿ. ಮುಂದಿನ ದಿನಗಳಲ್ಲಿ ಅದು ಚರ್ಚೆಗೆ ಬರುತ್ತೆ ಅಲ್ಲ. ಓಕೆ, ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ದಳಪತಿಗಳ ಮಧ್ಯೆ ಪ್ರತಿಷ್ಠೆ ಜಿದ್ದಾಜಿದ್ದಿ ನಡೀತಾ ಇದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ದೇವೇಗೌಡರು ನನ್ನ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ರೈತರ ಮೇಲೆ FIR ತೆಗೆಯದೇ ಇದ್ದರೆ, ಯೋಜನೆ ರದ್ದು ಮಾಡದೇ ಇದ್ದರೆ ವಿಧಾನಸೌಧ ಬಳಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದರು. ಕುಮಾರಸ್ವಾಮಿ ಕೂಡ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಅಂತೆಲ್ಲ ಟೀಕಿಸಿದರು. ಇದಕ್ಕೆ ಇವತ್ತು ಕೌಂಟರ್ ಕೊಟ್ಟ DKಶಿ ಮಾತಿಗೂ ಅಪ್ಪಾಜಿ, ಅಣ್ಣ, ಅಕ್ಕ ಅಂತ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ಅನಿತಾ ಅವರಿಗೆ ಟಾಂಗ್ ಕೊಟ್ಟರು. ನಾನು ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾಗದೆ ನನ್ನ ಅಣ್ಣ ಕುಮಾರಸ್ವಾಮಿ ಅವರು ಎಚ್ಚರಗೊಂಡಿದ್ದಾರೆ, ಕೈ ಹಿಸುಕುತ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿ ಟೌನ್ಶಿಪ್ಗಾಗಿ ಮಾಡಿದ್ದೆಲ್ಲವನ್ನೂ ದಾಖಲೆ ಸಮೇತ ಮುಂದಿಟ್ಟರು. ಅಲ್ಲದೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಎಲ್ಲ ಪಿತೂರಿ ಮಾಡ್ತಾ ಇದ್ದಾರೆ, ಇದೆಲ್ಲ ನನಗೆ ಗೊತ್ತಿದೆ ಅಂತ CM ಅಬ್ಬರಿಸಿದರು. ಬೆನ್ನಲ್ಲೇ ದೆಹಲಿಯಲ್ಲಿ HD ಕುಮಾರಸ್ವಾಮಿ ಕೂಡ ಸುದ್ದಿಗೋಷ್ಠಿ ನಡೆಸಿ ಕೌಂಟರ್ ಕೊಟ್ಟಿದ್ದಾರೆ.
ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 20 ದಿವಸ ಆಗಲು ಕನಿಷ್ಠ ಪ್ರಮಾಣ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು. ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡಿಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು? ನಿಮ್ಮ ಹೋರಾಟ ಏನಾಗಿತ್ತು? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ? ಆಗ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಛಲ ಬಂತಲ್ಲ, ಆಗ ಈ ಛಲ ಯಾಕೆ ಬರಲಿಲ್ಲ? ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಏನೇನ್ ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ಐ ವೆಲ್ಕಮ್ ಯು. ಆದ್ರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನ ಬಯಸುವುದಿಲ್ಲ. ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ಇದ್ದವ್. ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಇತ್ತು, ನೀನು ಆಶೀರ್ವಾದ ಮಾಡು. ಏನ್ ದೊಡ್ಡ ಗನಾಧಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವುದರ ಜೈಲಿಗೆ ಏನಕ್ಕೆ ಹೋದ್ರು ಜೈಲಿಗೆ? ಅವ್ರು ಬಂದಿರತಕ್ಕಂತ ಬ್ಯಾಕ್ ಗ್ರೌಂಡ್ ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗುತ್ತಾ? ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು. ನನಗೆ 24 ಗಂಟೆ ಉಸಿರಾಡಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನಿಸ್ತದ ನಾನು ನೋಡಿದ್ರೆ. ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡಲ್ಲ, ಅದು ಮುಂದುವರ್ಸೋ ಪ್ರಶ್ನೆ ಇಲ್ಲ ಅಂತ ಹೇಳಿ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆನೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆನೂ ಇಲ್ಲ. ನಾನು ಇದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತೆ ಯಾರಿಗ ಅವಶ್ಯಕತೆ ಇದು? ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರ್ಸೋರಲ್ಲ, ಈಗ ಅವ್ರು ಇದನ್ನ ಮಾಡಂತ ಹೇಳಿ ಕಳಿಸಿದ್ರು, ಇಲ್ಲ ನಾನು ಹೇಳಿದ್ದೀನ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲೇ ಇರಲಿ, ನೋವು ಅನುಭವಿಸೋ ನಾನು. ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು. ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ದಿನದಿಂದ ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರ ಇರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೆ ಇವ್ರ ಕೆಲಸ. ನರೇಂದ್ರ ಮೋದಿ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನ ಇದರಲ್ಲೂ ಕಾಪಿ ಮಾಡಿದಂಥದ್ದು. ಒಂದು ಮಾತು ಪದೇ ಇವತ್ತು ಹೇಳಿದ್ದು DK ಶಿವಕುಮಾರ್ ಅವರು, ಇದು ನನ್ನ ಪ್ರಾಜೆಕ್ಟ್ ಅಲ್ಲ, ನನ್ನ ಕನಸಿನ ಕೂಸಲ್ಲ, ಇದನ್ನು ನಾನು ಹೋರಲ್ಲ, ಅವ್ರು ಮಾಡಿದ್ದನ್ನು ನಾನು ಮುಂದುವರಿಸ್ತೀನಿ. ಹಾಗಾದರೆ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿದ ಎಲ್ಲ ಯೋಜನೆಗಳನ್ನು ಮುಂದಿನ ಸರ್ಕಾರ ಮುಂದುವರಿಸುತ್ತಾ? ಸೆಲೆಕ್ಟೆಡ್ ಅಥವಾ ಮುಂದುವರಿಸಬೇಕು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ? ಸೆಲೆಕ್ಟೆಡ್. ಸೊ ನೀವು ಆಗ್ಲೂ ಕೂಡ ಈ ವಿಚಾರದಲ್ಲಿ ಹೇಳ್ತಾ ಇದ್ರಿ ಅದನ್ನ.
ಯಡಿಯೂರಪ್ಪನವ್ರ ಮಠಮಾನ್ಯಗಳಿಗೆ ಕೊಡ್ತಾ ಇದ್ದಂತಹ ದುಡ್ಡುಗಳನ್ನು ಯಾಕೆ ನಿಲ್ಲಿಸ್ಬಿಟ್ರು ಹಾಗಿದ್ದಾಗ? ಹೌದು. ಮುಂದುವರಿಸೋದಾಗಿದ್ರೆ ಅದನ್ನು ಕೊಡ್ಬೋದಾಗಿತ್ತಲ್ಲ. ಎಲ್ಲಾ ಯೋಜನೆಗಳನ್ನು ಮುಂದುವರ್ಸೋದಾಗಿದ್ರೆ ಹೊಸ ಸರ್ಕಾರ ಕೆಲಸ ಏನಿರುತ್ತೆ? ಎಕ್ಸಾಕ್ಟ್ಲಿ. ಬಟ್ ಆದರೆ ಇದು ನಿರೀಕ್ಷಿತಾನೆ. ಈಗ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಫ್ಯಾಮಿಲಿ ಫೈಟ್ ಏನಿದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎರಡು ದೊಡ್ಡ ಕುಟುಂಬಗಳ ಫೈಟ್ ಏನಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರದ್ದೇ ಫೈಟ್. ಆಯಾ ಕ್ಷೇತ್ರಗಳಲ್ಲಿ ಅವರದ್ದು ಫೈಟ್ಗಳಿದ್ದಾವೆ. ಬಟ್ ಎರಡು ದೊಡ್ಡ ಕುಟುಂಬಗಳ ನಡುವೆ ನಡೀತಾ ಇರುವಂಥ ಫೈಟ್ ಇದು ನಿರೀಕ್ಷಿತಾನೆ. ಇಶ್ಯೂ ಅಷ್ಟೇ ಈಗ ಚೇಂಜ್ ಆಗಿದೆ. ಇದು ಬಿಡದಿ ಟೌನ್ಶಿಪ್ ಬಂದಿದೆ, ಹಿಂದೆ ಅನೇಕ ಬೇರೆ 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 ವಿಚಾರಗಳು ಬಂದಿದೆ, ಈಗ ಈ ವಿಚಾರ ಬಂದು ಕೂತಿದೆ. ಆದರೆ ಇಲ್ಲಿ ಮೂಲವಾಗಿರೋದು, ಇವತ್ತು ಮಾನ್ಯ ಮುಖ್ಯಮಂತ್ರಿ ತುಂಬ ಚಾಣಾಕ್ಷತನದಿಂದ ಒಂದು ಆಂಟಿಸಿಪೇಟರಿ ಬೇಲ್ ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿಯವರೆಗೂ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಇದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಉತ್ತರ ಯಾರು ಕೊಡಬೇಕಾಗಿತ್ತು ಅವ್ರ ಕಡೆಗೆ ಉತ್ತರ ಕೊಡ್ತಾ ಇದ್ರು. ಕುಮಾರಸ್ವಾಮಿಯವರು ಮಾತನಾಡ್ಕೊಂಡು ಬಂದರು, ಅದಕ್ಕೇನು ಉತ್ತರ ಕೊಡಬೇಕಾಗಿತ್ತು ಅದನ್ನು ಹಾಗೆ ಆ ಥರನೇ ಕೊಡ್ತಾ ಇದ್ರು. ಯಾವಾಗ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟರು, ನಾನು ಪ್ರತಿಭಟನೆಗೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರು, ಮೆಸೇಜ್ ಬೇರೆ ಆಗುತ್ತೆ. ಇದು ಕಮ್ಯುನಿಟಿಗೆ ಬೇರೆ ಮೆಸೇಜ್ ಹೋಗುತ್ತೆ. ಬೇರೆ ರೀತಿಯಾದಂಥ ಬೆಳವಣಿಗೆ ಆಗಿಬಿಟ್ರೆ ಇಟ್ಸ್ ಎ ಡ್ಯಾಮೇಜ್. ಅದು ಅವರ ರಾಜಕೀಯಕ್ಕೂ ಡ್ಯಾಮೇಜ್ ಆಗುತ್ತೆ, ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತೆಗೆದುಕೊಂಡಂಥ ಸ್ಟೆಪ್ ಇದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅತ್ಯಂತ ಚಾಣಾಕ್ಷತನದಿಂದ ಇವತ್ತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನಾ ನೀನಾ ಅನ್ನುವಂಥ ವಿಚಾರ ಹೊಸದೇನೂ ಅಲ್ಲ. ಆಮೇಲೆ ಇದು JDS ಕಾಂಗ್ರೆಸ್ ಅನ್ನುವಂಥ ಫೈಟೂ ಅಲ್ಲ. ಇದು ಸಿಂಪಲ್ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ನಡುವೆ ನಡೀತಾ ಇರುವಂಥ ಫೈಟು. ಏನಾಗುತ್ತೆ ಹಾಗಿದ್ದಾಗ? ಏನೂ ಆಗಲ್ಲ. ಈ ಪ್ರತಿಭಟನೆ ಇವ್ರದ್ದು ಹೀಗೆ ಮುಂದುವರಿಯುತ್ತೆ, ಇವರ ಈ ಆಕ್ರೋಶಗಳು ಇದು ಹೀಗೆ ಮುಂದುವರಿಯುತ್ತೆ. ಯಾವ್ಯಾವ ರೀತಿಯಲ್ಲಿ ನಡಿಬೇಕಾಗಿದೆಯೋ ಆಯಾ ರೀತಿಯಲ್ಲೇ ನಡ್ಕೊಂಡು ಹೋಗುತ್ತೆ. ಒಂದು ವೇಳೆ ದೇವೇಗೌಡರು ಪ್ರತಿಭಟನೆಯನ್ನು ಕೂತ್ಕೊಂಡು ಬಿಟ್ರೆ ಅದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಟ್ಟಂತಹ ಹೆಜ್ಜೆ ಇವತ್ತಿಂದು ಇದಾಗಿದೆ. ಖಂಡಿತ. ಇನ್ನು ಡಿ ಕೆ ಶಿವಕುಮಾರ್ CM ಆಗಿರೋದು ತಡೆಯೋಕ್ಕಾಗದೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ಅಶೋಕ್ ಆರೋಪ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ವಿಧಾನಸೌಧಕ್ಕೆ ಬರದೆ ಪ್ರತಿಭಟನೆ ಸ್ಥಳಕ್ಕೆ ಬನ್ನಿ ಅಂತಾರೆ, ಕುಸ್ತಿ ಆಡೋದಕ್ಕೆ ಹೋಗಬೇಕಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಹಾಸನಕ್ಕೊಂದು ಬಿಡದಿಗೊಂದು ನ್ಯಾಯನ, ದೇವೇಗೌಡರು ಪುತ್ರ ವ್ಯಾಮೋಹವನ್ನು ಬಿಡಬೇಕು ಅಂತ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿ ಬೆಂಗಳೂರು ರಿಯಲ್ ಎಸ್ಟೇಟ್ಗೆ ಅಂಟುಕೊಳ್ಬಾರ್ದು ಇವರೆಲ್ಲ ಅಂತ ಆಗ್ರಹಿಸಿದ್ದಾರೆ. ಮಾಜಿ ಪ್ರಧಾನಿಗಳು ನಾನು ಪ್ರತಿಭಟನೆ ಮಾಡ್ತೀನಿ ವಿಧಾನಸೌಧ ಮುಂದೆ ಅಂತ ಹೇಳಿದ್ದಾರೆ. ಅದು ಯಾಕೋ ನೀಟ್ ಎಕ್ಸಾಮ್ನಲ್ಲಿ ಇಡೀ ರಾಷ್ಟ್ರದ ಮಕ್ಕಳೆಲ್ಲ ಅನ್ಯಾಯ ಆಯಿತು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು ದಿವಸನೂ ಮಾತಾಡಲೇ ಇಲ್ಲ. ದೇವನಹಳ್ಳಿ ಹತ್ರ ರೈತರು, ಇಡೀ ರಾಜ್ಯದ ರೈತರೆಲ್ಲ ಹೋರಾಟ ಮಾಡಿದ್ರು, ಅವತ್ತು ಇವ್ರು ಹೋಗಲೇ ಇಲ್ಲ. ಇವ್ರ ಮಗ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಕುಸ್ತಿ ಆಡಕ್ಕೆ ಕರೀತಾರೆ. ರೈತ ಸಮಸ್ಯೆ ಬಗೆಹರಿಸೋದಾದರೆ ಚರ್ಚೆ ಮಾಡಲಿಕ್ಕೆ ತಾನೇ ವಿಧಾನಸೌಧ ಇರೋದು. ಇವರಿಗೆ ನಮ್ಮ ಅಶೋಕಿಗೆ ಅತ್ಯಂತ ನೋವಾಗಿದೆ. IIT ಆಗಬೇಕು ಅಂತೇಳಿ ದೇವೇಗೌಡ್ರೇ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ನಮ್ಮ ಮೇಲೆ ವೈಯಕ್ತಿಕವಾದಂಥ ದ್ವೇಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಮಗಳ ಮೇಲೆ ವೈಯಕ್ತಿಕವಾದ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೀವನದ ಬಹುದೊಡ್ಡ ಕನಸು ನನಸಾಗಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಇದ್ದಷ್ಟು ದಿನ ಉತ್ತರ ಕರ್ನಾಟಕದ ಬಗ್ಗೆ ಸ್ವಲ್ಪ ಗಮನ ಕೊಡಲಿ, ರಿಯಲ್ ಎಸ್ಟೇಟ್ ಬಗ್ಗೆ ಆಸಕ್ತಿನ ಕಡಿಮೆ ಮಾಡಿ ರೈತರ ಬಗ್ಗೆ ಸ್ವಲ್ಪ ಆಸಕ್ತಿನ ತೋರಿ ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಈ ವಿಚಾರದಲ್ಲಿ ಈಗ ಒಂದು ವಿಚಾರವನ್ನು ನಾವು ನೋಡ್ಕೊಳ್ಬೇಕಾಗಿರೋದು ಏನು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತ್ರ ಯಾಕೆ ಅಗ್ರೆಸಿವ್ ಆಗಿ ಬರ್ತಾ ಇದ್ದಾರೆ? ಅದು ಆ ಕಾಂಗ್ರೆಸ್ನವರು ಅದನ್ನು ಪ್ರಶ್ನೆ ಎತ್ತಾ ಇರುವಂಥದ್ದು ರೈಟ್ ಅದು ಆ್ಯಕ್ಚುಲಿ ಅಲ್ಲ. ನೀವು ಬಿಡದಿ ವಿಚಾರದಲ್ಲಿ ಬಂದು ಈ ರೀತಿಯಾಗಿ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಕೇಳುವಂಥವ್ರು ನೀಟ್ ವಿಚಾರದಲ್ಲಿ ಯಾಕೆ ಪ್ರಶ್ನೆಯನ್ನು ಎತ್ತಿಲ್ಲ? ಇಲ್ಲ, ಅದಕ್ಕೆ ಅವರೊಂದು ಈಗಾಗಲೇ ಕುಮಾರಸ್ವಾಮಿ ಈ ಹಿಂದೆ ಒಂದು ಉತ್ತರ ಕೊಟ್ಟಿದ್ರು. ಏನಂದರೆ, ಬಿಡದಿ ರೈತರು ನನ್ನ ಬಳಿ ಬಂದು ನನ್ನ ಜಮೀನನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಹೋರಾಟಕ್ಕೆ ಬಂದಿದ್ದೇನೆ ಹೊರತು ನನ್ನನ್ನು ಬೇರೆ ಕಡೆ ಯಾರೂ ರೈತರು ಸಂಪರ್ಕಿಸಿಲ್ಲ, ಕೇಳಿಲ್ಲ, ಹಾಗಾಗಿ ನಾನು ಬೇರೆ ಕಡೆ ಹೋರಾಟಕ್ಕೆ ಹೋಗಿಲ್ಲ ಅಂತ ಹೇಳಿದರು ಅವರು. ಓಕೆ, ರೈತರ ವಿಚಾರದಲ್ಲಿ ಇಡೋಣ, ದೇವನಹಳ್ಳಿ ಹತ್ರ ಹೋಗಲಿಲ್ಲ, ಅಲ್ಲೂ ಹೋಗಲಿಲ್ಲ. ಬಟ್ ನೀವು ಕೇಂದ್ರದಲ್ಲಿ ಮಂತ್ರಿ ಇದ್ದೀರಾ, ಅತ್ಯಂತ ಗೌರವ ಮಾಜಿ ಪ್ರಧಾನಿ ದೇವೇಗೌಡರಿಗೆ ನರೇಂದ್ರ ಮೋದಿ ಅವರ ಬಗ್ಗೆ ಇದೆ.
ನೀಟ್ ಪರೀಕ್ಷೆಯಲ್ಲಿ ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕಾದ್ರೆ ಇದೇ ರೀತಿಯಾಗಿ ಬಂದು ಕೂತ್ಕೊಂಡು ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ ಅನ್ನೋ ಕಾಂಗ್ರೆಸ್ನವರ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರವನ್ನು ಕೊಡೋಕೆ ಯಾರಿಂದನೂ ಆಗ್ತಾ ಇಲ್ಲ. ಅಲ್ಲ, ಅದಕ್ಕೆ ಪ್ರಧಾನಿಗಳೇ ಮಾತಾಡಿಲ್ಲ. ಅದನ್ನೇ ಹೇಳ್ತಾ ಇರೋದು. ಉಳಿದಂತ ಎಲ್ಲ ವಿಚಾರಗಳಲ್ಲೂ ಕೂಡ ಮಾತನಾಡಬೇಕಾಗಿರುವಂಥವ್ರು ಮಾತನಾಡದೆ ಈಗ ಕೆಲವು ಮಾತ್ರ ಸೆಲೆಕ್ಟೆಡ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಇಂಥವೆಲ್ಲ ಹೋರಾಟ ಮಾಡೋಕ್ಕೆ ಅಂತಂದಾಗ ಆ ಪ್ರಶ್ನೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಆ ಪ್ರಶ್ನೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ. ಕಾಂಗ್ರೆಸ್ನವ್ರು ಕೇಳಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅನ್ನೋದಾದರೆ ಇನ್ನುಳಿದಂಥದ್ರಲ್ಲಿ ಯಾಕಿಲ್ಲ ನಿಮ್ಮದು? ಯಾವ ಆಸಕ್ತಿ ಇದರಲ್ಲಿ? ಈ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡೋರು? ಕೊಡಬೇಕಲ್ಲ ಕೇಂದ್ರ ಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಹೇಳಬೇಕಲ್ಲ ಉತ್ತರವನ್ನು ಕೊಡಿ ಅದಕ್ಕೆ. ಅದಾದ ನಂತರ ಈ ವಿಚಾರಗಳಿಗೆ ಬರೋಣ. ಆಮೇಲೆ ಅವರು ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು. ಯಾರೆಲ್ಲ ಶಾಸಕರಿಗೆ ಮಾತನಾಡ್ತಿದ್ರಲ್ಲ, ಅದೇ 2600-700 ಎಕರೆ ಇರುವಂಥ ಜಮೀನು 800 ಎಕರೆಗೆ ಹೆಂಗೆ ಬಂತ್ರಪ್ಪ? ಪ್ರಾಥಮಿಕ ನೋಟಿಫಿಕೇಷನಲ್ಲಿದ್ದಂಥದ್ದು, ಅಧಿಸೂಚನೆಯಲ್ಲಿದ್ದಂಥದ್ದು, ಇಲ್ಲಿ 800 ಎಕರೆಗೆ ಹೆಂಗೆ ಬಂತು? ಅದಕ್ಕೂ ನೀವು ಉತ್ತರ ಕೊಡಬೇಕು. ಇವ್ರು ಹೆಂಗೆ ಕೊಡಬೇಕು ಅದಕ್ಕೂ ಅಲ್ವಾ? ಇನ್ನು ಮುಖ್ಯಮಂತ್ರಿಯವರು ಸ್ಕ್ರಿಪ್ಟ್ ಬರ್ಕೊಂಡು ಬಂದು ಆಸ್ಕರ್ ಮಟ್ಟದ ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡಿಬಿಟ್ಟಿದ್ದಾರೆ. ಒಂದು ಕಡೆಗೆ ಸಮಿತಿ ಅಂತಾರೆ, ಮತ್ತೊಂದು ಕಡೆಗೆ 3 ಊರುಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಂತ ಟೀಕೆ ನಿಖಿಲ್ ಕುಮಾರಸ್ವಾಮಿ ಅವರದು. ರಾಜಕೀಯ ಜಟಾಪಟಿ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆಯ ಪರ ವಿರೋಧ ಪ್ರತಿಭಟನೆ ನಡೀತಾ ಇದೆ. 493ನೇ ದಿನದ ಹೋರಾಟ ರೈತ ನಡೀತಾ ಇದೆ. ಇವತ್ತು ರಸ್ತೆಗಿಳಿದು ಸರ್ಕಾರದ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ಮುಖ್ಯ ರಸ್ತೆಯನ್ನು ತಡೆದರು, ಆಕ್ರೋಶ ಹೊರಹಾಕಿದರು. ಬೈರಮಂಗಲ ಭಾಗದ ರೈತರು ರಸ್ತೆಯಲ್ಲೇ ಪಿಂಡ ಪ್ರದಾನದ ಅಣುಕು ಪ್ರದರ್ಶನ ಮಾಡಿದರು. ನಮ್ಮ ಹೋರಾಟವನ್ನು JDS ಕೃಪಾಪೋಷಿತ ನಾಟಕ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಅವರ ಆಗ್ರಹ. ಮತ್ತೊಂದು ಕಡೆಗೆ ಒನಕೆ ಹಿಡ್ಕೊಂಡು ರೈತ ಮಹಿಳೆಯರು ಮುಂಬರುವ ದಿನಗಳಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯನ್ನು ಬಂದ್ ಮಾಡಿಬಿಡ್ತೀವಿ, ವಿಧಾನಸೌಧ ಚಲೋ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಪರ ಇರುವ ಮತ್ತೊಂದು ರೈತರು ಭೂಮಾಲೀಕರ ಗುಂಪು ಬೈರಮಂಗಲದಲ್ಲಿ ಸಿಹಿ ಹಂಚಿ ಭರ್ಜರಿಯಾಗಿ ಸಂಭ್ರಮ ಮಾಡಿದ್ದಾರೆ. 20 ವರ್ಷಗಳ ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತ DK ಶಿವಕುಮಾರ್ಗೆ ಜೈಕಾರ ಹಾಕಿದ್ದಾರೆ. ಬಟ್ ಅದನ್ನು ರಿಮೂವ್ ಮಾಡೋದಂಗೆ ಕಾಣಿಸ್ತಾ ಇಲ್ಲ ಅಲ್ವಾ? ರೆಡ್ ಝೋನ್ ಇನ್ನೂ ರಿಮೂವ್ ಮಾಡಿಲ್ಲ. ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಎಸ್, ಈಗ ಬಂದು ಕೂತ್ಕೊಂಡು ಮೀಡಿಯಾ ಮುಂದೆ ಸ್ಕ್ರಿಪ್ಟ್ ಬರ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಏನು ಬರಲ್ಲ. ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದವರು ಅವರೇ, ಅಂತಿಮ ಅಧಿಸೂಚನೆ ಇವತ್ತೇನೆ 3 ಹಳ್ಳಿದು ಹೊರಡಿಸಿದವರು ಅವರೇ. ಏನಿದ್ರ ಅರ್ಥ? ಮತ್ತೆ ಅಂತಿಮ ಅಧಿಸೂಚನೆ 3 ಹಳ್ಳಿದು ಇವತ್ತೇ? ಅಲ್ಲ, ದ್ವಂದ್ವ ಇದೆಯಲ್ಲ. ಏನ್ ಬಾಲಣ್ಣವ್ರು ಹೇಳವ್ರೆ, ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರ ಹೆಂಗಸರು ಅಂತ ನಮಗೆ ನಮ್ಮ ಸ್ವಾಭಿಮಾನಕ್ಕೆ ಅವಮಾನ ಮಾಡವ್ರು. ಇವತ್ತು ಅವರು ನಮ್ಮನ್ನ ಕ್ಷಮೆ ಕೇಳಲೇಬೇಕು. ನಾವು ಯಾವ ರಾಜಕೀಯ ಪ್ರೇರಿತವಾಗೋ ಬೀದಿಗೆ ಬಂದಿಲ್ಲ. ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಸಂಕೇತದೊಂದಿಗೆ ನಮ್ಮ ಬೆಲೆ ಕಟ್ಟಲಾಗದ ಭೂಮಿ ಉಳಿಸ್ಕೊಳಕ್ ಬಂದಿದೀವಿ. ಅವ್ರಿಗೆ ಇನ್ಯಾವ ಪ್ರಬಲವಾದ ಅಸ್ತ್ರ ಇಲ್ಲ. ಕುಮಾರಸ್ವಾಮಿ ಅಷ್ಟೇ ಅವ್ರದ್ದು. ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ. ಯಾಕೆ ಅಂತಂದರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಯಾಕೆ ರೆಡ್ ಝೋನ್ ಆಯಿತು ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ನೋಟಿಫಿಕೇಶನ್ ಮತ್ತೆ 4 ಗ್ರಾಮ ಮಾಡಿದಾರೋ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಫಿಲ್ಮ್ ಮೋಡಿಂದ ಬಂದಿಲ್ವಾ ಅಂತ